ಎಸೆನು ಈ ಜಾತಿ ಗಣತಿ ಜಟಾಪಟಿ ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಾ ಇಲ್ಲ. ಇನ್ನು ಕೋರ್ಟ್ ಮೆಟ್ಟಿಲೇರಿದ್ರು ಕೂಡ ಯಾವಾಗ ಮುಗಿಯುತ್ತಪ್ಪ ಈ ಜಾತಿ ಗಣತಿ ಎಂಬ ಪ್ರಶ್ನೆ ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಇನ್ನು ಈ ಜಾತಿ ಗಣತಿ ಮುಂದುವರಿಯುತ್ತಾ ಅಥವಾ ಬ್ರೇಕ್ ಬೀಳುತ್ತಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇಂದೇ ಸರ್ವೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ನಿನ್ನೆ ಕೂಡ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ನಿರ್ಧಾರ ಆಗುತ್ತೆ ಸರ್ವೆ ಭವಿಷ್ಯ ಏನಾಗುತ್ತೆ ಅಂತ. ಜಾತಿ ಗಣತಿ ವಿರೋಧಿಸಿ ಸಲ್ಲಿಸಿದ್ದ ಅರ್ಜಿ ಮಧ್ಯಂತರ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸದ್ಯಕ್ಕೆ ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಅರ್ಜಿದಾರರ ಪರ ವಕೀಲರ ವಾದವನ್ನ ಕೋರ್ಟ್ ಆಲಿಸಿದೆ. ಇಂದು ಮಧ್ಯಾಹ್ನ 2:30ಕ್ಕೆ ಪಿಐಎಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾತಿ ಗಣತಿ ಮುಂದುವರಿಯುತ್ತಾ ಅಥವಾ ಬ್ರೇಕ್ ಬೀಳುತ್ತಾ ಮಧ್ಯಾಹ್ನ 2:30ರ ನಂತರ ಗೊತ್ತಾಗುತ್ತೆ. ಇವತ್ತು ಹೈಕೋರ್ಟ್ನಲ್ಲಿ ಸರ್ವೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಅರ್ಜಿದಾರರ ಪರ ವಾದವನ್ನು ಕೂಡ ಮಂಡನೆಯನ್ನ ಮಾಡಿದ್ದಾರೆ. ಹಾಗಾಗಿ ನೋಡಬೇಕಾಗತ್ತೆ. ಇವತ್ತು ಕೂಡ ವಾದ ಪ್ರತಿವಾದ ಎಲ್ಲವೂ ಕೂಡ ಇರುತ್ತೆ. ನಿನ್ನೆ ಕೂಡ ಈ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ವಾದವನ್ನ ಮಾಡಿದ್ರು ಅರ್ಜಿದಾರರ ಪರ ವಕೀಲರು. ಇವತ್ತು ಕೂಡ ಅದೇ ರೀತಿ ಮುಂದುವರಿಯುತ್ತೆ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಒಂದು ವೇಳೆ ಜಾತಿ ಗಣತಿ ಮುಂದುವರಿಸಬೇಕು ಅಂತ ತೀರ್ಪು ಬರುತ್ತಾ ಅಥವಾ ಬೇಡ ಜಾತಿ ಗಣತಿ ಸದ್ಯಕ್ಕೆ ಮಾಡುವಂಥ ಅನಿವಾರ್ಯತೆ ಇಲ್ಲ, ಅವಶ್ಯಕತೆ ಇಲ್ಲ, ಬೇಡ ಅಂತ ತೀರ್ಪು ಬರುತ್ತಾ ಅಂತ ಕಾದು ನೋಡಬೇಕಾಗತ್ತೆ. ಏಕೆಂದರೆ ಅರ್ಜಿದಾರರ ಪರ ಲಾಯರ್ ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಜಾತಿ ಗಣತಿಯನ್ನು ಮಾಡುವ ಯಾವುದೇ ರೀತಿಯ ಹಕ್ಕಿಲ್ಲ, ಇದರ ಜೊತೆಗೆ ಅಧಿಕಾರ ಕೂಡ ಇಲ್ಲ. ಇನ್ನು ರಾಜ್ಯ ಸರ್ಕಾರಕ್ಕೆ ಅದರ ವ್ಯಾಪ್ತಿಯಲ್ಲಿ ಈ ಜಾತಿ ಗಣತಿ ಅನ್ನೋ ಟಾಪಿಕ್ಕೇ ಬರೋದಿಲ್ಲ. ಯಾವ ರೀತಿ ಇವರು ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಇಷ್ಟು ತರಾತುರಿಯಾಗಿ ಜಾತಿ ಗಣತಿಯನ್ನು ಮಾಡುವಂಥ ಅನಿವಾರ್ಯತೆ ಏನಿದೆ ಎಂಬ ಪ್ರಶ್ನೆಯನ್ನು ಕೂಡ ಅರ್ಜಿದಾರರ ಪರ ಲಾಯರ್ ಕೇಳಿದ್ರು. ಅದಕ್ಕೆ ಪ್ರತಿವಾದವನ್ನು ಕೂಡ ಸರ್ಕಾರದ ಪರ ಲಾಯರ್ ಮಾಡಿದ್ರು. ಇಲ್ಲ, ಈಗ ಜಾತಿ ಗಣತಿಯ ವಿಚಾರ ಮುನ್ನೆಲೆಯಲ್ಲಿತ್ತು. ಜಾತಿ ಗಣತಿಯ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳಿದ್ದಾವು, ಇದರ ಜೊತೆಗೆ ಗೊಂದಲಗಳಿದ್ವು. ಇನ್ನು ಕಾಂತರಾಜ್ ವರದಿ ಆಯೋಗ ಏನಿತ್ತು ಅದು ಕೊಟ್ಟಂತಹ ವರದಿಯ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಸರ್ವೆ ಹೆಸರಿನಲ್ಲಿ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ, ಅನೇಕ ಉಪಜಾತಿಗಳನ್ನ ಸೃಷ್ಟಿಸಿ ಗೊಂದಲ ಸೃಷ್ಟಿಸಿದೆ. ಚುನಾವಣೆ ಉದ್ದೇಶದಿಂದ ಸರ್ಕಾರ ಈ ಸರ್ವೆ ಮಾಡ್ತಾ ಇದೆ. ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಸಾಮಾಜಿಕ ಕಲ್ಯಾಣ ಕಾರ್ಯಗಳಿಗೆ ಪೂರಕವಾದ ಸರ್ವೆ, ಮಧ್ಯಂತರ ತಡೆಯಾಜ್ಞೆ ನೀಡಬಾರದು ಅಂತ ಸಿಂಘ್ವಿ ಅವರು ಮತ್ತೊಂದು ಕಡೆ ವಾದ ಮಾಡಿದ್ದಾರೆ. ಸರ್ಕಾರದ ಪರ ಕೂಡ ಮನು ಸಿಂಘ್ವಿ ಅವರು ವಾದವನ್ನ ಮಾಡಿದ್ದಾರೆ. ಇದು ಮಧ್ಯಂತರ ತಡೆಯಾಜ್ಞೆಯನ್ನ ಕೊಡಬಾರದು, ನೀವು ಸಾಮಾಜಿಕ ಕಲ್ಯಾಣ ಕಾರ್ಯಗಳಿಗೆ ಈ ಸರ್ವೆ ಪೂರಕವಾಗಿದೆ, ಇನ್ನು ಅಭಿವೃದ್ಧಿ ಕೆಲಸಗಳು ಕೂಡ ಬಹಳ ಅನುಕೂಲ ಆಗುತ್ತೆ, ಹಾಗಾಗಿ ನೀವು ತಡೆಯಾಜ್ಞೆಯನ್ನ ನೀಡಬಾರದು ಅಂತ ಒಂದು ಕಡೆ ಮನು ಸಿಂಘ್ವಿ ಅವರ ವಾದ ಆದರೆ, ಅರ್ಜಿದಾರರ ಪರ ಕೂಡ ವಾದವನ್ನ ಮಂಡನೆಯನ್ನ ಮಾಡಿದ್ದಾರೆ. ಇಲ್ಲ, ಇದು ರಾಜಕೀಯವಾಗಿ ಮಾಡ್ತಾ ಇರುವಂತಹ ಸರ್ವೆ, ಜನರಿಗೆ ಇದರಿಂದ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ, ತಮ್ಮ ರಾಜಕೀಯದ ಬೆಳವಣಿಗೆಗಾಗಿ ತಮ್ಮ ದುರುದ್ದೇಶದಿಂದಾಗಿ ಈ ರೀತಿಯಾಗಿ ಸರ್ವೆ ಮಾಡಲಿಕ್ಕೆ ತರಾತುರಿಯಲ್ಲಿ ಮುಂದಾಗಿದ್ದಾರೆ. ದಯವಿಟ್ಟು ಮಧ್ಯಂತರ ತಡೆಯಾಜ್ಞೆಯನ್ನು ಹೊರಡಿಸಬೇಕು ಅಂತ ಅರ್ಜಿದಾರರ ಪರ ಲಾಯರ್ ಕೂಡ ಸದ್ಯಕ್ಕೆ ವಾದವನ್ನ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಡಿಸೈಡ್ ಆಗುತ್ತೆ, ಏನು ಜಾತಿ ಗಣತಿ ಮುಂದುವರಿಸಬೇಕಾ ಅಥವಾ ಬ್ರೇಕ್ ಹಾಕಬೇಕಾ ಅಂತ. ನೋಡೋಣ 2:30ರ ನಂತರ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅಂತ.